ರಹಸ್ಯ ಇದೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ಭಯಾನಕ ರಹಸ್ಯ ಇದೆ ಅಂತ ಗೊತ್ತಿರಲಿಲ್ಲ. ಮೊದಲು ಈ ವಿಚಾರನ ಎಲ್ರಿಗೂ ಹೇಳ್ಬೇಕು. ಹರ್ಷ, ಯಾಕೆ ಇಷ್ಟೊಂದು ಗಾಬರಿಯಲ್ಲಿದ್ಯಾ? ಮಯೂರಿ, ಅದು ಅಮೃತ. ಇಲ್ಲಿವರೆಗೂ ನನ್ನ ಸತ್ಯಗಳು ಯಾರಿಗೂ ಗೊತ್ತಾಗಬಾರ್ದು ಅಂತ ಅನ್ಕೊಂಡಿದ್ದೆ, ಆದ್ರೆ ಅನಾಹುತ ಆಗೋಯ್ತು. ನಾನು ನಾಗಿಣಿ ಅನ್ನೋ ರಹಸ್ಯ ಬಯಲಾಗೋಯ್ತು. ಅಪಾಯ ತಪ್ಪಿದ್ದಲ್ಲ. ಮಯೂರಿ ಅಲ್ವಾ ಅದು? ಇವಳು ಯಾಕೆ ಯೋಗನ್ ಜೊತೆ ಹೋಗ್ತಿದ್ದಾಳೆ? ಅವ್ರನ್ನ ಮಿಸ್ಬಿಹೇವ್ ಮಾಡಿದ್ರೆ ಇವಳ ಜೊತೆ. ವಿಚಾರ ಏನಂದ್ರೆ ಅಮೃತ ಮನುಷ್ಯಳೇ ಅಲ್ಲ. ಸುಳ್ಳು ಹೇಳಕ್ ನನ್ಗೇನು ತಲೆ ಕೆಟ್ಟಿದ್ಯೇನೋ? ನಾನು ಮನೇಲೇ ಇದ್ದೀನಿ. ನಿನಗೆ ನನ್ನ ಮಾತು ಮೇಲೆ ಅನುಮಾನ ಅಲ್ವಾ? ನಿಮ್ಮ ಅಣ್ಣ ಇದ್ದಾನೆ, ಅವನ ಹತ್ರನೇ ಮಾತಾಡು. ಏನಾಯ್ತು? ಯಾರ್ದು ಫೋನು? ಅರ್ಜುನ್ ಮಾಡಿದ್ದಾನೆ, ಮಾತಾಡೋನ್ ಜೊತೆ. ಹಲೋ, ಹೇಳು ಅರ್ಜುನ್. ಅಣ್ಣ ನಿಜ ಹೇಳು, ಮಯೂರಿ ಎಲ್ಲಿದ್ದಾಳೆ? ಇದೆಂಥ ಪ್ರಶ್ನೆನೋ? ಮಯೂರಿ ಇಲ್ಲೇ ಇದ್ದಲ್ಲ ಮನೇಲಿ, ನನ್ನ ಪಕ್ಕದಲ್ಲೇ ನಿಂತಿದ್ದಾಳೆ. ನೋಡು, ನಾವು ಹೋಗಿ ದೂರ ನಿಂತು ಅವಳು ಹೇಗ್ ಪೂಜೆ ಮಾಡ್ತಾಳೆ ಅಂತ ನೋಡೋಣ. ನೀನು ಬಾರೋ. ಬೇಡ ಅಜ್ಜಿ. ಬಾ ಕರ್ಣ, ಏನು ಆಗುದಿಲ್ಲ. ಪಾರ್ಥನ ವಧೆಗೆ ಬೇಕಾದ ಮಾಯಾ ಬಂಧನ ಅಣಿಯಾಗಿದೆ. ಹೇಗಾದ್ರೂ ಮಾಡಿ ಇದ್ರೊಳಗೆ ಅವನು ಕರೆತಿರೋ ಹೊಣೆ ನಂದು. ಆಮೇಲೆ ಪಾರ್ಥ ನಿನ್ನ ಸಾವನ್ನು ನೋಡ್ಕೊಳ್ಳೋನು ಬೇರೆಯವನೇ ಇದ್ದಾನೆ. ಬಾಲಕ, ನಾವೆಲ್ಲರೂ ಮನೇಲೇ ಇದ್ವಿ. ಅವಳು ಹೋಗಿದ್ನ ಯಾರು ನೋಡಿಲ್ಲ. ನಮ್ ಕಣ್ ತಪ್ಸಿ ಅವಳು ಹೋಗೋದಿಕ್ ಸಾಧ್ಯನೇ ಇಲ್ಲ. ಅಂತದ್ರಲ್ಲಿ ಈ ಅಮೃತ ಎಲ್ಲಿ ಹೋಗಿರೋದಕ್ ಸಾಧ್ಯ? ಯಾರು ಎಲ್ಲ ಕಿಟಕಿ ಬಾಗಿಲುಗಳನ್ನು ಹಾಕ್ಬಿಟ್ಟಿದಾರಲ್ಲ, ಈಗೇನ್ ಮಾಡ್ಲಿ? ಹೇಗ್ ಒಳಗಡೆ ಹೋಗ್ಲಿ? ಯಾರು ಎಲ್ಲ ಕಿಟಕಿ ಬಾಗಿಲುಗಳನ್ನು ಹಾಕ್ಬಿಟ್ಟಿದಾರಲ್ಲ, ಈಗೇನ್ ಮಾಡ್ಲಿ? ನಾನು ಹೇಗೆ ಒಳಗಡೆ ಹೋಗ್ಲಿ? ಒಂದು ಸಣ್ಣ ಕಿಂಡಿ ತರ ಜಾಗ ಇದ್ದಿದ್ರು ನಾನು ಒಳಗಡೆ ಹೋಗ್ಬೋದಿತ್ತು. ಈಗೇನ್ ಮಾಡ್ಲಿ? ಹೇಗೆ ಒಳಗಡೆ ಹೋಗ್ಲಿ? ನಾನಿಲ್ಲಿ ಇರೋದನ್ನ ಯಾರಾದರೂ ನೋಡಿದ್ರೆ ತುಂಬ ತೊಂದರೆ ಆಗುತ್ತೆ. ಯಾರ ಕಣಿಗಾದರೂ ಬೀಳೋದಕ್ಕಿಂತ ಮುಂಚೆ ನಾನು ಮನೆ ಒಳಗಡೆ ಸೇರ್ಕೊಂಡ್ಬಿಡ್ಬೇಕು. ಹೀಗೇನು ಮಾಡಲಿ? ಅಮೃತ ಅವರೇ, ಹೊರಗಡೆನ ಲಾಕ್ ಆಗಿದೆ. ಯಾರು ಲಾಕ್ ಹಾಕಿದ್ದು? ಎಲ್ಲ ನಾನು ಅಂದ್ಕೊಂಡಂಗೆ ಆಯ್ತಲ್ಲ. ಯಾರೋ ಅರ್ಶನ್ನ ಮೋಸ ಮಾಡಿ ಕರ್ಕೊಂಡು ಹೋಗಿ ಬಲೆ ಬೀಸಿ ಅವನ್ನ ಸಾಯಿಸಿದ್ದಾರೆ. ಆದ್ರೂ ಯಾಕೆ ಹರ್ಷನ್ ಮೇಲೆ ಯಾಕೇನ್ ದ್ವೇಷ? ಅಯ್ಯೋ ಅಜ್ಜಿ, ನನ್ನ ಮೇಲೆ ಬೇಜಾರ ಅಜ್ಜಿ? ಅಯ್ಯೋ, ನಾನು ಯಾಕೆ ನಿನ್ನ ಮೇಲೆ ಬೇಜಾರು ಮಾಡ್ಕೊಳ್ಳಿ? ಯಾಕೆ ಕೇಳ್ತಿದ್ಯಾ? ಅಲ್ಲ, ಅಮೃತ ಅವ್ರ ವಿಷಯದಲ್ಲಿ ನಿಮ್ಮ ಜೊತೆ ಒರಟಾಗಿ ಮಾತಾಡ್ಬಿಟ್ಟೆ, ಅದಕ್ಕೆ ಇನ್ನು ನನ್ನ ಮೇಲೆ ಬೇಜಾರ ಅಜ್ಜಿ. ನಾನೇ ನಿನ್ನ ಕ್ಷಮೆ ಕೇಳಬೇಕು.
ನಾನೇ ಆತ್ರ ಬಿದ್ದು ಸುಮ್ಮನೆ ಅಮೃತನ ಮೇಲೆ ಅನುಮಾನ ಪಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕಂದ. ಚೇಚೆ, ನಾನು ಹಾಗಲ್ಲ ಅಜ್ಜಿ ಹೇಳಿದ್ದು. ಅನುಮಾನ ಬರೋದು ತಪ್ಪಲ್ಲ, ಆದರೆ ಅನುಮಾನಗಳಿಗೆ ಕಾರಣ ಇರಬೇಕಲ್ವ ಅಜ್ಜಿ. ಹಾಗೆ ಅನುಮಾನಕ್ಕೆ ಆಧಾರನೂ ಇರಬೇಕಲ್ವ ಅಜ್ಜಿ. ಅದಕ್ಕೆ ಕೋಪ ಬಂತು ಅಷ್ಟೇ. ಆದರೆ ಸಂದರ್ಭನೇ ಆಗಿತ್ತಲ್ವ ಅರ್ಜುನ್? ಏನೇ ಸಂದರ್ಭ ಅಂತಂದ್ರೂ ಅನುಮಾನ ಪಡೋದಕ್ಕೆ ಒಂದು ಮಿನಿಮಮ್ ಲಾಜಿಕ್ ಅಂತ ಇರಬೇಕಲ್ವ ಅಜ್ಜಿ. ಅಲ್ಲಿ ಎಲ್ಲೋ ಹರ್ಷ ಸಾಯೋದಕ್ಕೂ ನೀವು ಇಲ್ಲಿ ನನ್ನ ಅಮೃತ ಬಗ್ಗೆ ಅನುಮಾನ ಪಡೋದಕ್ಕೂ ಹೇಗೆ ಸಂಬಂಧ ಅಜ್ಜಿ? ಅಲ್ಲ, ಎಷ್ಟೇ ಕಲ್ಪನೆ ಅಂದ್ಕೊಂಡ್ರು ಆ ಕಲ್ಪನೆ ಒಳಗೆ ನನ್ನ ಅಮೃತ ಬರೋದಕ್ಕೆ ಹೇಗಜ್ಜಿ ಸಾಧ್ಯ? ನಿನ್ನ ಸಾವನ್ನು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆ ವಿಧಿಯಲ್ಲಿ ನಿನ್ನ ಸಾವು ಹಿಂದೆ ಆಗಬೇಕಾಗಿದೆ. ಹಾಗೆ ಆಗುತ್ತೆ. ಪಾರ್ಥ, ನಿನ್ನ ಅಂತಿಮ ಯಾತ್ರೆಗೆ ಸಿದ್ಧನಾಗು. ಈ ಮನೆಯಲ್ಲಿ ಸದ್ಯದಲ್ಲೇ ಇನ್ನೊಂದು ಸಾವಾಗುತ್ತೆ. ಆ ಸಾವಿನೊಂದಿಗೆ ಎಲ್ಲ ರಹಸ್ಯಗಳು ಹೊರಗಡೆ ಬರುತ್ತೆ. ನೆನಪಿರ್ಲಿ, ಸೇಡಿಗೆ ನಿಂತಿರೋದು ನೀನು ಬಸ್ರಿ ಅಲ್ವಾ? ಅದಕ್ಕೆ ದೇಶಕ್ಕೆ ಹೇಳಿದ ಕೂಡಲೇ ಗಾಬರಿ ಆಯ್ತು. ಸುನೀತಾ ಚಿಕ್ಕಮ್ಮನೂ ಬಸ್ರಿ ಅಲ್ವಾ ಅಪ್ಪ? ಬಂಗಾರಿ, ಸುನೀತಂಗೇನೂ ಆಗಿಲ್ಲ, ಪ್ರಜ್ಞೆ ತಬ್ಬಿದ್ದಾಳಷ್ಟೇ. ಆದ್ರೆ ಓ ಮೈ ಗಾಡ್, ನಿಮ್ಗೆ ಅದು ಗೊತ್ತಿಲ್ವಾ? ಇನ್ನೇನು ಮಾಡ್ತೀರಾ ನೀವು? ಅಮರ್, ನೀನು ಅನ್ಕೊಂಡಂಗೆ ರಾಮು ಅವರು ಬ್ಯಾಕ್ವರ್ಡ್ ಏನಲ್ಲ. ಅವ್ರ ಹೊಲಾನ ಹೇಗೆ ನೋಡ್ಕೋಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಈ ಸಿಟಿಲಿ ಇರೋರಿಗೆ ಬಿಸ್ನೆಸ್ಸು, ರೇಸು, ಕಾಂಪಿಟೇಷನ್ ಅಂತ ಇಲ್ದಿರೋ ತಲೆನೋವುಗಳು. ಆದರೆ ಹಳ್ಳಿಲಿರೋರೆಲ್ಲ ಆರಾಮಾಗಿ ನೆಮ್ಮದಿಯಾಗಿ ಜೀವನ ನಡೆಸ್ತಿದ್ದಾರೆ. ರಾಮು ಅವ್ರಿಗೆ ನಿನ್ನ ಸೋ ಕಾಲ್ಡ್ ಡೆವಲಪ್ಮೆಂಟ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ he doesn't give a damn about it. ಪೂಜಾನ ಕೊಲೆ ಮಾಡಿದವನ್ನ ಹಿಡಿಯೋಕ್ಕೆ, ಹಾಗೆ ನಿಮ್ಮ ಇಡೀ ಕುಟುಂಬನ ರಕ್ಷಣೆ ಮಾಡೋಕ್ಕೆ ಗಂಗಾ ನನಗೆ ತುಂಬ ಹೆಲ್ಪ್ ಮಾಡಿದ್ದಾಳೆ. ಗಂಗಾ ತನ್ನ ಲೈಫ್ನೇ ರಿಸ್ಕಲ್ಲಿಟ್ಲು ನಿಮ್ಗಳ ಪರವಾಗಿ. ಅವಳಿಗೆ ನಿಮ್ಮೆಲ್ಲರ ಮೇಲೂ ತುಂಬ ಪ್ರೀತಿ ಇದೆ, ಸ್ಪೆಷಲಿ ಅಜ್ಜಮ್ಮನ ಮೇಲೆ. ಅಣ್ಣ, ಇನ್ನು ನಾನು ನಿನಗೆ ಹೊರೆಯಾಗಿರೋದಿಲ್ಲ ಅಲ್ವಾ? ಯಾಕೆ ಗುಂಡಮ್ಮ ಹಾಗಂತೀಯ? ಬೆನ್ನಿಗೆ ಬಿದ್ದಿ ತಂಗಿ ಅಂತ ನಾಲ್ಕು ಮಾತಾಡಿರ್ಬೋದು, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ್ವೆ? ಅತ್ಗೆ, ಇನ್ಮೇಲೆ ನಿಮಗೆ ಕಾಟ ಕೊಡೋದಕ್ಕೆ ನಾನು ಇರೋದಿಲ್ಲ. ನಿನ್ನ ರೇಗೋಷ್ಟು ಬೇರೆ ಯಾರನ್ನ ರೇಗಿದ್ರು ನಂಗೆ ಸಮಾಧಾನ ಆಗಲ್ಲ ಕಣೆ. ಇನ್ಮೇಲೆ ನಾನು ಏನು ಮಾಡಲಿ? ಅಷ್ಟು ಸಿಟ್ಟು ಬಂದರೆ ನನ್ನ ಮನೆ ತನಕ ಬಂದ್ಬಿಟ್ಟು ನಂಗೆ ಬೈದ್ಬಿಟ್ಟು ಹೋಗ್ಬಿಡಿ, ಸರಿನಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಕತ್ತಿಸ್ಕಿದ್ರಿಂದ ಸತ್ತಿಲ್ಲ ಅಂತ ಬರ್ಬೋದು ಅಂತ ನನಗನ್ನಿಸ್ತದೆ. ನಿಮಗೆ ಯಾಕೆ ಹಾಗನ್ನಿಸ್ತಿದೆ? ಅವನೇನಾದರೂ ಜೋರಾಗಿ ಕತ್ತಿಸ್ಕಿದ್ದಿದ್ರೆ ಅವಳಿಗೆ ಚೋಕ್ ಆಗಿ ಇಮಿಡಿಯೇಟಾಗಿ ಸಾಯ್ಬೇಕಿತ್ತು. ಆದರೆ ಅವಳ ಕಣ್ಣು ಬ್ಲೂಯಿಶ್ ಆಗಿತ್ತು. ಅಸ್ಕಲ್, ನಾನು ಸೌಮ್ಯ ಅನ್ಕೊಂಡು ಇಲ್ಲೇನೋ ಮಾಡ್ತಾ ಇದೆಯಾ? ಇವರೇ ಕೊಲೆ ಮಾಡಿದ್ದು ಅಂತ ಹೇಗೆ ಹೇಳ್ತೀರಾ? ಸ್ಟೇಜ್ ಮೇಲೆ ನಾಟಕ ನಡಿಬೇಕಾದ್ರೆ ಕತ್ತಿಸ್ಕಿದ್ದಾನೆ ಸರ್. ದಯವಿಟ್ಟು ನನ್ನ ಹೆಂಡತಿ ಸಾವಿಗೆ ನ್ಯಾಯ ಕೊಡಿಸಿ ಸರ್. ಹೆಂಡತಿ ನಿನ್ನೆರಳು ಕೂಡ ನನ್ನ ಮಗನ ಹತ್ರ ಸುಳಿಬಾರದು. ಏನು ಮಗನ? ನನಗೆ ಗೊತ್ತಿಲ್ಲದೆ ಈ ಮನೆ ಹೊಸಲನ್ನ ನೀನು ದಾಟೋ ಹಾಗಿಲ್ಲ. ಒಂದು ವೇಳೆ ದಾಟಿದ್ರೆ
ನನ್ನ ಮಗ ಸತ್ ಹಾಗೆ ನನ್ನ ಹಿರಿ ಸೊಸೆನೂ ಸತ್ ಹೋದ್ಲು ಅಂತ ಅನ್ಕೋತೀನಿ. ನಿನ್ನ ಮೇಲೆ ನನಗೆ ಯಾವ ನಂಬಿಕೆನೂ ಇಲ್ಲ. ಆವಾಗ ಗಂಡನ ಹಿಂದೆ ಮುಂದೆನೂ ಓಡಾಡ್ತಾ ಇರಬೇಕು ಕಣಮ್ಮಿ. ಇಲ್ಲದೆ ಹೋದ್ರೆ ಮೂಗ್ದಾರ ಇಲ್ದಿರೋ ಹಸು ಎಲ್ಲೆಲ್ಲೋ ಓಡಾಡ್ತದೆ. ಅವನು ಮನೆ ಒಳಗಡೆ ಇದ್ರೂ ಅವನ ಮನಸ್ಸು ಮನೆ ಒಳಗಡೆ ಇರಬೇಕಲ್ಲ. ಅವನ ಆಫೀಸ್ನಾಗೆ ಹುಡುಗಿರು ಕೆಲಸ ಮಾಡ್ತಾರೆ ಕಣಿ. Pick the call, baby.